ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕಾಲಿಂದ ಮುಳ್ಳನ್ನು ತೆಗೀತಾನೆ ಅರ್ಜುನ್. ಓಕೆನಾ ಅಂತಾನೆ. ಭಾರ್ಗವಿ ಸುಮ್ಮನೆ ಅವನ್ನೇ ನೋಡ್ತಾಳೆ. ಬನ್ನಿ ಅಂತಾನೆ ಅರ್ಜುನ್. ಲಾಯರ್ ಬಗ್ಗೆ ಇಷ್ಟು ಕಾಳಜಿ ತೋರಿಸೋ ಕ್ಲೈಂಟನ್ನು ನಾನು ನೋಡೇ ಇರಲಿಲ್ಲ ಅಂತ ಭಾರ್ಗವಿ ಅಂದಾಗ, ಟೈಮ್ ಆಗ್ತಿದೆ ಬನ್ನಿ ಅಂತಾನೆ ಅರ್ಜುನ್. ಟೈಮ್ ಆಗ್ತಿದೆ ಬನ್ನಿ ಅಂತ ಭಾರ್ಗವಿ ಇಮಿಟೇಟ್ ಮಾಡ್ತಾಳೆ. ಅರ್ಜುನ್ ತಿರುಗಿ ನೋಡ್ತಾನೆ. ಬಂದೆ ಅಂತ ಭಾರ್ಗವಿ ಅರ್ಜುನ್ ಹಿಂದೆನೇ ಬರ್ತಾಳೆ. ಈಚೆ JP ಕೂತಿರೋ ಜೀಪನ್ನು ಸ್ಟೇಷನ್ ಮುಂದೆ ನಿಲ್ಲಿಸ್ತಾರೆ. ಸರ್, ಸ್ಟೇಷನ್ ಬಂತು, ಇಳೀರಿ ಅಂತಾನೆ ಕಾನ್ಸ್ಟೇಬಲ್. JP ಕೆಳಗೆ ಇಳಿತಾರೆ. ಏನ್ರಿ ಹಂಗೆ ಯೋಚನೆ ಮಾಡ್ತಿದ್ದೀರಾ? ಸ್ಟೇಷನ್ನ ಯಾವತ್ತೂ ನೋಡೇ ಇಲ್ವಾ ಅಂತಾರೆ ಇನ್ಸ್ಪೆಕ್ಟರ್. ಏನಿಲ್ಲ ಸರ್, ಇನ್ಮೇಲೆ ಜೀವನ ಇಲ್ಲೇ ಅಂತ ಆದಮೇಲೆ ಯೋಚನೆ ಮಾಡೋದು ಏನಿದೆ ಅಂತಾರೆ JP. ಬನ್ನಿ ಅಂತಾರೆ ಇನ್ಸ್ಪೆಕ್ಟರ್. ನಡೀರಿ ಅಂತ JP ಹೋಗುವಾಗ JP ಕೈನ ಅರ್ಜುನ್ ಬಂದು ಹಿಡ್ಕೊತಾನೆ. ಶಾಕ್ನಿಂದ JP ಅರ್ಜುನ್ ಭಾರ್ಗವಿ ಮುಖ ನೋಡ್ತಾರೆ. ಮೇಡಮ್, ಈಗ ನಿಮಗೆ ಮಾತಾಡೋದಕ್ಕೆ ಪರ್ಮಿಷನ್ ಕೊಡೋದಕ್ಕಾಗಲ್ಲ, ಯಾಕಂದರೆ ಸರ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಿದ್ದೀವಿ ಅಂತಾರೆ ಇನ್ಸ್ಪೆಕ್ಟರ್. ಅದರ ಅವಶ್ಯಕತೆ ಇಲ್ಲ ಸರ್, JP ಸರ್ಗೆ ಬೇಲ್ ಸ್ಯಾಂಕ್ಷನ್ ಆಗಿದೆ ಅಂತಾಳೆ ಭಾರ್ಗವಿ. ವಾಟ್ ಅಂತಾರೆ ಇನ್ಸ್ಪೆಕ್ಟರ್. ಯಾಕೆ ಸರ್, ಇನ್ನೂ ನಂಬಿಕೆ ಬರ್ತಿಲ್ವಾ ಭಾರ್ಗವಿಯವರೇ ಅಂತಾನೆ ಅರ್ಜುನ್. ಆಗ ಭಾರ್ಗವಿ ಕೋರ್ಟ್ ಆರ್ಡರನ್ನು ಕೊಡ್ತಾಳೆ. ಇನ್ಸ್ಪೆಕ್ಟರ್ ಅದನ್ನು ಓದ್ತಾರೆ. JP ಕೂಡ ಅದನ್ನು ನೋಡಿ ಖುಷಿಯಿಂದ ಭಾರ್ಗವಿಗೆ ಕೈ ಮುಗಿತಾರೆ. ಮಾವ, ನೀವೇನೋ ಗಟ್ಟಿ ಮನಸ್ಸು ಮಾಡಿ ನಮ್ಮನ್ನೆಲ್ಲ ಬಿಟ್ಟು ಹೋಗೋಕ್ಕೆ ನಿರ್ಧಾರ ಮಾಡಿದ್ರಿ, ಆದರೆ ನಾವು ನಿಮ್ಮನ್ನು ಕಳ್ಕೊಳ್ಳೋಕ್ಕೆ ಖಂಡಿತ ತಯಾರಿಲ್ಲ ಮಾವ. ಸರ್, ಅದೇನು ಫಾರ್ಮಾಲಿಟೀಸ್ ಇದೆಯೋ ಅದನ್ನೆಲ್ಲ ಮುಂದುವರಿಸಿ ಅಂತ ಸ್ಮೈಲ್ ಮಾಡ್ತಾಳೆ ಭಾರ್ಗವಿ. ಈಚೆ ಶಕ್ತಿ ಡ್ರಿಂಕ್ಸ್ ಮಾಡ್ತಾ ಕೂತಿರ್ತಾರೆ. ಆಗ ಆರ್ಕೆ ಬಂದು, ಶಕ್ತಿಜಿ ಚಲೋ ಹಮ್ ನಿಕಲ್ತೆ ಹೂँ ಅಂತಾರೆ. ಸರ್, ಇದೇನಿದು, ಇವತ್ತು JP ಟಿಕೆಟ್ ತಗೊಳ್ಳೋ ದಿನ, ಒನ್ ಪೆಗ್ ಪ್ಲೀಸ್ ಅಂತಾರೆ ಶಕ್ತಿ. ನಾನು ಊರಿಗೆ ಹೋಗಬೇಕು ಅಂತ ಆರ್ಕೆ. ನೋ ನನ್ನ ಜೊತೆ ಲಾಸ್ಟ್ ಪೆಗ್ ಅಂತ ಆರ್ಕೆನ ಶಕ್ತಿ ಕೂರಿಸ್ತಾರೆ. ಬೇಡ ಶಕ್ತಿ ಅಂತ ಆರ್ಕೆ ಕೂತ್ಕೋತಾರೆ. ಆಗ ಶಕ್ತಿ ಗ್ಲಾಸ್ಗೆ ಡ್ರಿಂಕ್ಸ್ ಹಾಕಿ ಕೊಡ್ತಾರೆ. ಆರ್ಕೆ ಕುಡಿತಾರೆ. ಮಿಸ್ಟರ್ ಆರ್ಕೆ, ದೇವರಾಗಿ ಬಂದು ನೀವು ನಮ್ಮನ್ನು ಕಾಪಾಡಿದ್ರಿ, ಆದರೆ ಒಂದು ವಿಷಯ ಮಾತ್ರ ಮನಸ್ಸಲ್ಲಿ ಕೊರೀತಿದೆ ಅಂತಾರೆ ಶಕ್ತಿ. ಓ ಕ್ಯಾ ಹೇ ಶಕ್ತಿ ಅಂತಾರೆ ಆರ್ಕೆ. ಅದನ್ನೇ ಹೇಳಿ ಪ್ರಯೋಜನ ಇಲ್ಲ ಬಿಡಿ ಅಂತಾರೆ ಶಕ್ತಿ. ಮತ್ಲಬ್ ಅಂತಾರೆ ಆರ್ಕೆ. ಯಾಕಂದರೆ JPನ ನೀವು ದ್ವೇಷಿಸ್ತೀರಾ ಅಂತಾರೆ ಶಕ್ತಿ. ನಿಮಗೂ ಅವರನ್ನು ಕಂಡ್ರೆ ಆಗೋದಿಲ್ಲ ಅಲ್ವಾ ಅಂತಾರೆ ಆರ್ಕೆ. ನೋ ಮಿಸ್ಟರ್ ಆರ್ಕೆ, ನಾನು JP ಕುಚಿಕು ಫ್ರೆಂಡ್ಸ್. ನನ್ನೆಲ್ಲ ತಪ್ಪುಗಳನ್ನು ಮುಚ್ಚಾಕಿ ಅದಕ್ಕೆ ಸರಿ ಅನ್ನೋ ತೇಪೆ ಹಾಕಿದವನವನು. ಆದರೆ ಏನು ಮಾಡೋದು, ನಾನು ಹುಟ್ಟ ರಾಜಕಾರಣಿ. ನನ್ನ ಹತ್ರ ಈ ಇಮೋಷನ್ಗೆಲ್ಲ ಜಾಗನೇ ಇಲ್ಲ. ನನ್ನ ಪವರ್ ಉಳಿಸ್ಕೊಳ್ಳೋದಕ್ಕೋಸ್ಕರ ನನ್ನ ಹೆಂಡ್ತಿನೇ ಜೈಲಿಗೆ ಕಳಿಸ್ದವನು ನಾನು. ಈ JPನ ಉಳಿಸ್ಕೊಳ್ಳೋಕೆ ಹೋಗಿ ನನ್ನ ತಲೆ ಮೇಲೆ ನಾನೇ ಚಪ್ಪಡಿ ಕಲ್ಲನ್ನು ಹೇಳ್ಕೊಳ್ಳಿ. ಅವನ ನೆನಪಲ್ಲಿ ಹೀಗೆ 2 ಪೆಗ್ ಹಾಕಿ ಅಯ್ಯೋ ಪಾಪ ಅನ್ಬೋದು ಅಷ್ಟೇ ಅಂತಾರೆ ಶಕ್ತಿ. ಆಜ್ ಕಾ ದಿನ್ JP ಪಾಟೀಲ್ ಕಾ ಆಖರಿ ದಿನ್ ಹೇ ಅಂತ ನಗ್ತಾರೆ ಆರ್ಕೆ. ಸ್ವರ್ಗದಲ್ಲಿರೋ ನನ್ನ ಗೆಳೆಯನೇ ಚಿಯರ್ಸ್ ಅಂತ ಹೇಳುವಾಗ ಶಕ್ತಿ ಫೋನ್ ರಿಂಗ್ ಆಗುತ್ತೆ. ನೋಡಿ, JP ಹೋಗ್ಬಿಟ್ಟ ಅನಿಸುತ್ತೆ, ಫೋನ್ ಮಾಡಿದ್ದಾರೆ ಅಂತಾರೆ ಶಕ್ತಿ. ತಗೊಳ್ಳಿ ಅಂತಾರೆ ಆರ್ಕೆ. ಹಲೋ, ವಾಟ್ ಅಂತ ಗ್ಲಾಸನ್ನು ಕೆಳಗೆ ಬೀಳಿಸ್ತಾರೆ ಶಕ್ತಿ. ಕಾಲ್ ಕಟ್ ಮಾಡ್ತಾರೆ. ಕ್ಯಾ ಹೋಗಯ್ಯ ಅಂತಾರೆ ಆರ್ಕೆ. JPಗೆ ಬೇಲ್ ಸಿಕ್ತಂತೆ ಅಂತ ಶಕ್ತಿ ಕುಸಿದು ಕೂರ್ತಾರೆ. ವಾಟ್ ಅಂತಾರೆ ಆರ್ಕೆ. ಈಚೆ JP ಅರ್ಜುನ್ ಮತ್ತು ಭಾರ್ಗವಿ ಜೊತೆ ರೋಡಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ. ಈಚೆ ನಿರ್ಮಲಾ ಸೋಫಾ ಮೇಲೆ ಕೂತ್ಕೊಂಡು JP ಬಂದ ಅಂತ ನೋಡ್ತಾ ಇರ್ತಾರೆ. ಆಗ ಅರ್ಜುನ್ ಬಂದು ಮಾಮ್ ಅಂತ ನಿರ್ಮಲನ ಕರೀತಾನೆ. ಅರ್ಜುನ್ ಭಾರ್ಗವಿನ ನೋಡಿ JP ಬಂದಿದ್ದಾರಾ ಅಂತ ಹೊರಗಡೆನೆ ನೀಕಿ ನೋಡ್ತಾರೆ ನಿರ್ಮಲಾ. ಆಗ JP ಬರಲಿಲ್ಲ ಅಂತ ಬೇಜಾರಿಂದ ಮುಖನ ಕೆಳಗಡೆ ಹಾಕ್ತಾರೆ. ನಂತರ ನೋಡ್ತಾ ಇರುವಾಗ JP ಮುಂದೆ ಬಂದು ಸ್ಮೈಲ್ ಮಾಡ್ತಾರೆ. ಆಗ ನಿರ್ಮಲಾ ಖುಷಿ ಆಗ್ತಾರೆ. ನಿರ್ಮಲಾ JP ಹತ್ರ ಓಡಿ ಬರಬೇಕು ಅನ್ನುವಾಗ ಗಂಗಾ ಬಂದು ಕೈ ಅಡ್ಡ ಹಾಕಿ ಆರ್ತಿನ ಹಿಡ್ಕೊಂಡು, ಇನ್ನು ಒಂದು ಹೆಜ್ಜೆ ಮುಂದೆ ಇಟ್ಟರು ಅಂತ ಅವನು ನಿನಗೆ ಗಂಡ ಆಗೋಕ್ಕಿಂತ ಮುಂಚೆ ನನಗೆ ಗಂಡ ಆಗಿದ್ದ ಅಂತಾರೆ. ಆಗ ಚರಣ್ ಬಂದು ನಿಂತ್ಕೊಂಡು ನೋಡ್ತಾನೆ. ಆಗ ಮುಂದೆ ಬಂದು JPಗೆ ಆರ್ತಿನ ಮಾಡ್ತಾ, ನಿನ್ನ ಅದೃಷ್ಟ ಚೆನ್ನಾಗಿತ್ತು JP, ನೀನು ಪಾರಾದೆ, ಇದು ಒಂಥರ ನಿನಗೆ ಮರುಜನ್ಮ ಅಂತ ತಿಲಕನ ಇಡಬೇಕು ಅನ್ನುವಾಗ ಕೈನ ಅಡ್ಡ ಮಾಡ್ತಾರೆ JP. ಮಾವ ಉಳಿಯೋಕೆ ಅದೃಷ್ಟದ ಅವಶ್ಯಕತೆ ಇಲ್ಲ, ಗಾಯತ್ರಿ ದೇವಿ ಅಲಿಯಾಸ್ ಗಂಗಾ ಅವ್ರ ಕಡೆ ಇರೋ ಸತ್ಯನೇ ಸಾಕು. ಅವ್ರ ಎದುರಿಗಿರೋ ಕುತಂತ್ರಿಗಳು ಅವ್ರ ಅದೃಷ್ಟ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದಾರೆ ಅಷ್ಟೇ. ಪಾಪ ಅವ್ರಿಗೆ ಗೊತ್ತಿಲ್ಲ, ಅವ್ರ ಅದೃಷ್ಟ ಕೆಟ್ಟು JP ಪಾಟೀಲ್ ಮುಂದೆ ನಿಂತಿದ್ದಾರೆ ಅಂತಾಳೆ ಭಾರ್ಗವಿ. ಹೋಗ್ಲಿ ಬಿಡಿ, ಅದೆಷ್ಟು ಜನರ ಕಣ್ಣು ಬಿದ್ದಿತ್ತೋ ಏನೋ, ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು, ಈ ಭಾರ್ಗವಿ ಕಣ್ಣು, ಎಲ್ಲರ ಕಣ್ಣಿಂದನೂ ಬಚಾವಾಗಿ ಉಳ್ಕೊಳ್ಳಿ ಅಂತ ದೃಷ್ಟಿ ತೆಗೆದು ಉಗಿರಿ ಅಂತ ಕೈನ ಮುಂದೆ ಮಾಡ್ತಾಳೆ ಗಂಗಾ. ಅದ್ರ ಮೇಲೆ ಯಾಕೆ ಮಾವ, ಅವಳು ಮುಖದ ಮೇಲೆ ಉಗಿರಿ
ನಾವೇ ಉಗಿಲಿಲ್ಲ ಅಂದರೂ ಇನ್ನು ಸ್ವಲ್ಪ ದಿನ ಅಷ್ಟೇ ಜನರೇ ಅವಳ ಮುಖಕ್ಕೆ ಚೀತು ಅಂತ ಉಗಿತಾರೆ. ಆಮೇಲೆ ಪೊರ್ಕೆ ಸೇವೆ ಚಪ್ಪಲಿ ಸೇವೆ ಎಲ್ಲ ಆಗತ್ತೆ ಅಂತಾಳೆ ಭಾರ್ಗವಿ. ಆಗ ಚರಣ್, ನಿಮಗೆ ಮೋಸ ಮಾಡಿರೋ ವ್ಯಕ್ತಿ ಮನೆ ಬಾಗಿಲಿಗೆ ಬಂದಿದ್ರೆ ಅವ್ರಿಗೆ ಅವಮಾನ ಮಾಡದೆ ಮನೆ ಒಳಗಡೆ ಕರಿತಿದ್ದೀರಲ್ಲ ಮಾಮ್, ಯು ಆರ್ ರಿಯಲಿ ಗ್ರೇಟ್ ಡ್ಯಾಡ್. ಇಂಥ ಒಳ್ಳೆ ವ್ಯಕ್ತಿಗೆ ಮೋಸ ಮಾಡೋದಕ್ಕೆ ನಿಮಗೆ ಮನಸ್ಸಾದರೂ ಹೇಗೆ ಬಂತು ಡ್ಯಾಡ್? ನನ್ನ ತಾಯಿನ ನೋಯಿಸಿದ್ದಕ್ಕೆ ನೀವು ಇವತ್ತು ಈ ಪರಿಸ್ಥಿತಿನಲ್ಲಿ ಇರೋದು. ನಿಮ್ಮ ಸ್ವಂತ ಆಸ್ತಿನೂ ಅನುಭವಿಸದೇ ಇರೋ ಹಾಗಾಗಿದೆ ಅಂತಾನೆ ಚರಣ್. ಹೋಗಲಿ ಬಿಡು ಚರಣ್, ಎಲ್ಲದಕ್ಕೂ ಪಡ್ಕೊಂಡು ಬಂದಿರಬೇಕು ಅಂತಾರೆ ಗಾಯತ್ರಿ. ಜೀವನದಲ್ಲಿ ನೀವು ಎಲ್ಲ ಕಳ್ಕೊಂಡ್ರು ನಿಮ್ಮ ಜಂಬ ಇನ್ನೂ ಕರ್ಗಿಲ್ವಾ ಡ್ಯಾಡ್ ಅಂತಾನೆ ಚರಣ್. ಯು ಫೂಲ್, ಇಷ್ಟೆಲ್ಲ ಆಗಿದ್ರಿಂದ ನಾನೇನೂ ಕಳ್ಕೊಂಡಿಲ್ಲ. ನೀನು ಆಸ್ತಿ ಪಾಸ್ತಿ ದುಡ್ಡಿನ ಬಗ್ಗೆ ಹೇಳ್ತಿದ್ಯಾ ಅಲ್ವಾ, ಅದನ್ನೆಲ್ಲ ಮತ್ತೆ ಸಂಪಾದನೆ ಮಾಡ್ಬೋದು ಕಣೋ. ಆದರೆ ನೀನು ಅಮ್ಮ ಅಂತ ಕರಿತೀಯಲ್ಲ ಇವಳಿಂದಾಗಿ ನನ್ನ ಪಾಲಿನ ನಿಜವಾದ ಆಸ್ತಿ ಯಾವುದು ಅಂತ ನನಗೆ ಗೊತ್ತಾಯಿತು. ನನಗೆ ಏನೂ ಆಗದೆ ಇರೋ ಹಾಗೆ ಕಾಪಾಡೋದಕ್ಕೆ ನನ್ನ ಅಕ್ಕಪಕ್ಕ ನಿಂತಿದ್ದಾರಲ್ಲ ಅರ್ಜುನ್, ಭಾರ್ಗವಿ, ಇವರೇ ನನ್ನ ಪಾಲಿನ ನಿಜವಾದ ಆಸ್ತಿ. ಇವರಿಬ್ಬರು ಇರೋವರೆಗೂ ನನ್ನನ್ನು ಯಾರು ಏನೂ ಮಾಡೋಕ್ಕಾಗಲ್ಲ ಅಂತ ಅರ್ಜುನ್ ಭಾರ್ಗವಿ ಕೈನ ಹಿಡ್ಕೊಂಡು ಮನೆ ಒಳಗಡೆ ಬರ್ತಾರೆ. JP ಬಂದು ನಿರ್ಮಲಾ ಮುಂದೆ ನಿಂತ್ಕೋತಾರೆ. ನಿರ್ಮಲಾ ಅರ್ಜುನ್ನ ತಬ್ಕೊಂಡು ಆಮೇಲೆ JPನ ತಬ್ಕೊಂಡು ನಗ್ತಾರೆ. ಈಚೆ ನಿರ್ಮಲಾ JP ಹತ್ರ, JP, ನಾನು ನಿಮ್ಮನ್ನು ಎಲ್ಲಿ ಕಳ್ಕೊಂಡು ಬಿಡ್ತೀನೋ ಅಂತ ಎಷ್ಟು ಭಯ ಆಗಿತ್ತು ಗೊತ್ತಾ, ಆದರೆ ನೀವು ವಾಪಸ್ ಬಂದುಬಿಟ್ರಲ್ಲ JP, ಎಷ್ಟು ಸಮಾಧಾನ ಆಯಿತು ಅಂತಾರೆ. ನನ್ನನ್ನು ಮನೆಗೆ ಬರೋ ಹಾಗೆ ಮಾಡಿದ್ದು ಭಾರ್ಗವಿ ನಿರ್ಮಲಾ, ನನ್ನಿಂದ ನೀವೆಲ್ಲ ಎಷ್ಟು ಕಷ್ಟಪಟ್ರಿ ಅಲ್ವಾ ಅಂತಾರೆ JP, ಮನುಷ್ಯರಿಗೆ ಕಷ್ಟ ಬರದೆ ಮರಕ್ಕೆ ಬರುತ್ತಾ? ಕಷ್ಟ ಬಂದಾಗಲೇ ಅಲ್ವಾ JP ಭ್ರಮೆ ಅನ್ನೋದು ಹೋಗಿ ಜ್ಞಾನೋದಯ ಆಗೋದು. ಇನ್ಫ್ಯಾಕ್ಟ್ ಈ ಇನ್ಸಿಡೆಂಟ್ ಆಗಿರೋದ್ರಿಂದನೇ ನಿಮ್ಮ ಬೆಲೆ ಏನು ಅಂತ ನಮಗೆಲ್ಲ ಗೊತ್ತಾಗಿದ್ದು ಅಲ್ವಾ JP. ಬೆಳಕಾಗ್ತಿದ್ದಿದ್ದು ರಾತ್ರಿ ಆಗ್ತಿದ್ದಿದ್ದು ಎಲ್ಲ ನಿಮ್ಮಿಂದನೇ ಅಂತ ನಿರ್ಮಲ ಹೇಳುವಾಗ ಬೃಂದಾ ಬಂದು ಅಡ್ಡ ನಿಂತ್ಕೊಂಡು ಅವ್ರ ಮಾತನ್ನು ಕೇಳಿಸ್ಕೊತಾಳೆ. ನಿಮ್ಮಿಂದನೇ ಎಲ್ಲನೂ ಶುರುವಾಗ್ತಿತ್ತು, ನಿಮ್ಮಿಂದನೇ ಎಲ್ಲನೂ ಮುಕ್ತಾಯ ಆಗ್ತಿತ್ತು. ಕೆಲವೊಂದು ಸಲ ನೀವು ಯಾಕೆ ಇಷ್ಟೊಂದು ಸ್ಟ್ರಿಕ್ಟು ಅಂತ ನನಗನ್ನಿಸ್ತಿತ್ತು, ಆದರೆ ಅದೇ ನಮ್ಮ ಪಾಲಿಗೆ ರಕ್ಷೆ ಆಗಿತ್ತು ಅಂತ ನನಗೀಗ ಅನ್ನಿಸ್ತಿದೆ JP. ಇಷ್ಟು ದಿನ ನೀವು ಈ ಮನೇಲಿ ಇರಲಿಲ್ಲ, ಈ ಮನೆ ಒಂಥರ ಸ್ಮಶಾನ ಅನ್ನಿಸ್ತಿತ್ತು ಅಂತಾರೆ ನಿರ್ಮಲಾ. ಜೈಲಿನಲ್ಲಿದ್ದರೂ ನನ್ನ ಮನಸ್ಸೆಲ್ಲ ಇಲ್ಲೇ ಇರ್ತಿತ್ತು ನಿರ್ಮಲಾ. ಎಲ್ಲಿ ನಿಮ್ಮನ್ನೆಲ್ಲ ನೋಡದೆ ಪ್ರಾಣ ಬಿಟ್ಬಿಡ್ತೀನೋ ಏನೋ ಅನ್ನಿಸ್ತಿತ್ತು ಅಂತಾರೆ JP ದಯವಿಟ್ಟು ಹಾಗೆಲ್ಲ ಹೇಳಬೇಡಿ ಪ್ಲೀಸ್ ಅಂತಾರೆ ನಿರ್ಮಲಾ. ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊತೀನಿ ಅಂತ ಪ್ರಾಮಿಸ್ ಮಾಡಿ ನೋಡು, ಇವತ್ತು ನಿಮ್ಮನ್ನು ಎಂಥ ಸ್ಥಿತಿಗೆ ತಂದಿದ್ದೀನಿ. ಬ್ಯಾಂಕ್ ಅಕೌಂಟ್ ಎಲ್ಲ ಫ್ರೀಸ್ ಆಗಿದೆ, ಒಡವೆಗಳು ಅಸೆಟ್ಸು ಎಲ್ಲನೂ ಫ್ರೀಸ್ ಮಾಡಿದ್ದಾರೆ. ನೀವೆಲ್ಲ ಹೀಗೆ ದುಡ್ಡಿಗೋಸ್ಕರ ಪರದಾಡ್ತಿರೋದನ್ನು ನೋಡಿದರೆ ನನಗೆ ತುಂಬ ಮುಜುಗರ ಆಗ್ತಿದೆ ನಿರ್ಮಲಾ ಅಂತಾರೆ JP. ಈಚೆ ಗಂಗಾ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು ಸಿಟ್ಟಿಂದ ಆಚೆ ಈಚೆ ನೋಡ್ತಾ ಜ್ಯೂಸನ್ನು ಕುಡಿತಾ ಮತ್ತೆ ಸಿಟ್ಟು ಮಾಡ್ಕೊಳ್ತಾ ಮತ್ತೆ ಜ್ಯೂಸ್ ಕುಡಿತಾ ಇರ್ತಾಳೆ. ಆಗ ಭಾರ್ಗವಿ ಬಂದು, ಕುಡೀರಿ, ಸಂಕೋಚ ಪಟ್ಕೋಬೇಡಿ, ಉಪ್ಪು ತಿಂದಮೇಲೆ ನೀರು ಜ್ಯೂಸು ಕುಡಿಲೇಬೇಕಲ್ಲ ಅಂತ ಭಾರ್ಗವಿನೂ ಅಲ್ಲೇ ಕೂತ್ಕೋತಾಳೆ. ಅಲ್ಲ, ಅದಿಷ್ಟು ಬೇಗ ನಾಟಕ ಶುರು ಹಚ್ಕೊಂಡು ಬಿಡ್ತೀರಾ ಅಲ್ವಾ, ಆರತಿ ಮಾಡೋದೇನು, ದೃಷ್ಟಿ ತೆಗೆಯೋದೇನು ಅಂತಾಳೆ ಭಾರ್ಗವಿ. ನಮ್ಮ ಕಡೆ ಹೀಗೆ, ಬಲಿ ಕೊಡೋದಕ್ಕೂ ಮುಂಚೆ ದೃಷ್ಟಿ ತೆಗೆಯೋ ವಾಡಿಕೆ ಅಂತಾಳೆ ಗಂಗಾ. ಆಗ ಭಾರ್ಗವಿ ಜೋರಾಗಿ ನಗ್ತಾ, ಗಂಗಾ, ಬಲಿಕ ಬಕ್ರ ಆಗಿರೋದು ನೀನು ಕಣೆ ಅಂತಾಳೆ ಭಾರ್ಗವಿ. ಬೇಲ್ ಸಿಕ್ಕಿ ಆಚೆ ಬಂದ್ಬಿಟ್ಟ ಅಂತ ಖುಷಿ ಪಡಬೇಡ್ವೆ ಭಾರ್ಗವಿ. ಸುಖ ಸುಮ್ಮನೆ ಜೈಲಿಗೆ ಕಳಿಸ್ದವಳಿಗೆ ಹೊರಗಡೆ ಇದ್ದಾಗ ಕೊಲೆ ಮಾಡೋದಕ್ಕೆ ಬರಲ್ವಾ ಅಂತಾಳೆ ಗಂಗಾ. ಹಾಯ್ಯ, ಬರೀ ಅವ್ರನ್ನ ಕೊಲ್ತೀನಿ ಇವ್ರನ್ನ ಕೊಲ್ತೀನಿ ಅಂತ ಸಂಚು ಮಾಡೋದೇ ಆಗೋಯ್ತಲೆ ನಿನ್ನ ಬಾಳು. ನೀನು ಆಚೆನೇ ಇದೆಯಾ, ನಿನಗೂ ಏನು ಬೇಕಿದ್ರೂ ಆಗ್ಬೋದಲ್ವಾ ಅಂತಾಳೆ ಭಾರ್ಗವಿ. ಈ ಗಂಗಂಗೆ ಸ್ಕೆಚ್ ಹಾಕಿ ಮುಟ್ಟೋ ಧೈರ್ಯ ಯಾರಿಗಿದೆ ಭಾರ್ಗವಿ? ನೀನಾ? ಈ ಥರ ಯೋಚನೆ ಮಾಡೋದಕ್ಕೂ ಮುಂದಿನ ಜನ್ಮ ಎತ್ತು ಬರಬೇಕು ಅಂತಾಳೆ ಗಂಗಾ. ಓಕೆ ಅಂತ ಗಂಗಾ ಕುತ್ತಿಗೆನ ನೋಡಿ, ಏನು ಗಂಗಾ ಅದು ಅಂತ ಶಾಕ್ನಿಂದ ಭಾರ್ಗವಿ ನೋಡ್ತಾಳೆ. ಆಗ ಗಂಗಾ ತನ್ನ ಕುತ್ತಿಗೆನ ಮುಟ್ಕೊಂಡು, ಏನಾಯಿತು, ವಿಷ ಏನಾದರೂ ಹಾಕ್ಬಿಟ್ಯಾ ಅಂತಾಳೆ. ಸಮಾಧಾನ, ನಮ್ಮನೇಲಿ ಯಾರಿಗೂ ನಿನ್ನಷ್ಟು ನೀಚ ಬುದ್ಧಿ ಇಲ್ಲ, ಕಪ್ಪು ಹಚ್ಚಿದ್ದೀನಿ ಅಷ್ಟೇ ಅಂತ ಕೈನ ತೋರಿಸ್ತಾ, ನಿನ್ನ ಕತ್ತಿಗೆ ಮಸಿ ಹಚ್ಚಿದವಳಿಗೆ ಚಾಕು ಇಡೋದು ಎಷ್ಟೊತ್ತು ಅಂದ್ಕೊಂಡಿದ್ಯಾ, ನನ್ನ ಕೈ ಹಂತರದಲ್ಲೇ ಇದೆಯಾ, ನಿನ್ನನ್ನು ಮುಗಿಸೋದು ತುಂಬಾ ಈಸಿ ಅಂತ ಭಾರ್ಗವಿ ನಗ್ತಾಳೆ.
ಈಚೆ ಭಾರ್ಗವಿ ಮನೆಯಿಂದ ಹೊರಗಡೆ ಇರುವಾಗ ಅರ್ಜುನ್ ಬಂದು, ಭಾರ್ಗವಿ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಅಂತಾನೆ. ಅದು ಎಷ್ಟು ಕಷ್ಟಪಟ್ಟು ಹೇಳೋ ವಿಷಯ, ಏನಪ್ಪ ಅದು ಅಂತಾಳೆ ಭಾರ್ಗವಿ. ಡ್ಯಾಡನ್ನು ಆಚೆ ಕರ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ಸ್ ಭಾರ್ಗವಿ ಅಂತಾನೆ ಅರ್ಜುನ್. ಅವರು ನನ್ನ ಮಾವ, ಅವರನ್ನು ಆಚೆ ಕರ್ಕೊಂಡು ಬರೋದು ನನ್ನ ಕರ್ತವ್ಯ. ನೀವೀಗ ಥ್ಯಾಂಕ್ಸ್ ಹೇಳ್ತಾ ಇರೋದು ಹೆಂಡತಿ ಜೊತೆ ಮಾತಾಡ್ತಾ ಇರೋ ಗಂಡನಾಗ ಅಥವಾ ಲಾಯರ್ ಜೊತೆ ಮಾತಾಡ್ತಾ ಇರೋ ಕ್ಲೈಂಟಾಗ ಅಂತಾಳೆ ಭಾರ್ಗವಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.